ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್. ಈ ಸಲ RCB ಕೂಡ ಸಖತ್ತಾಗಿ ಆಡ್ತಾ ಇದಾರೆ. ನೆಕ್ಸ್ಟ್ ಸೀಸನ್ ಬೆಂಗಳೂರು ಬುಲ್ಸ್ ಹೆಂಗ್ ಆಡ್ತಾರೋ ಗೊತ್ತಿಲ್ಲ, ನೋಡೋದ. ಬಟ್ ಇವಾಗ IPL ಮುಗಿದ್ಮೇಲೆ ಏನೆಲ್ಲ ಪ್ಲಾನ್ಸ್ ಅಂತ ಹೇಳೋದಾದ್ರೆ ಎಲ್ರಿಗೂ ಬೋರಿಂಗ್ ಆಗ್ತಾ ಇತ್ತು. ಏನ್ ಗುರು IPL ಮುಗಿದ್ಮೇಲೆ ಸಖತ್ ಬೋರ್ ಆಗುತ್ತೆ, ಒಂಥರ ರೀಲ್ಸ್ ನೋಡ್ಕೊಂಡೆ ಕಾಲ ಕಳಿಬೇಕು ಅಂತಲ್ಲ ಏನಾದ್ರು ಯೋಚನೆ ಮಾಡಿದ್ರ ಅಂದ್ರೆ ತಲೆ ಕೆಡ್ಸ್ಕೊಬೇಡಿ. ಇವಾಗ ಪ್ರೋ ಕಬಡ್ಡಿಯಿಂದ ಗುಡ್ ನ್ಯೂಸ್ ಬಂದಿದೆ. ಆಕ್ಷನ್ ಡೇಟ್ ಕೂಡ ರಿಲೀಸ್ ಮಾಡಿದ್ದಾರೆ. IPL ಏನೋ 3ನೇ ತಾರೀಕು ಮುಗ್ದೋಗ್ಬಿಡುತ್ತೆ. ಅದಾದ್ಮೇಲೆ ಫುಲ್ಲು PKL ಅವ ಅಂತಾನೆ ಹೇಳ್ತೀನಿ. ಸೊ ವಿಡಿಯೋ ಮೇಲೆ ವಿಡಿಯೋ ಮಾಡಾಕ್ಬಿಡೋದ, ಮತ್ತು ನೀವು ಕೂಡ ನೋಡಾಕ್ಬಿಡಿ ಅಂತಾನೆ ಹೇಳ್ತೀನಿ. ಬಟ್ ಇವಾಗ PKL ಅವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಆಕ್ಷನ್ ಡೇಟು 30ನೇ ತಾರೀಕು ಮೇ ಮತ್ತು 1ನೇ ತಾರೀಕು ಜೂನ್ 2 ದಿನ ಇವಾಗ ಆಕ್ಷನ್ ಡೇಟ್ ನಡೀತಾರೆ. ಬಟ್ ಬಿಗ್ ಪ್ಲೇಯರ್ಸ್ ಎಲ್ಲ ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಏನಂತ, ಯಾರೆಲ್ಲ ರಿಲೀಸ್ ಆಗಿದ್ದಾರೆ ಅಂತ. ಬಟ್ ಈ ಒಂದು ಸೀಸನ್ ಸಕಾಲಾಗೇ ಇರುತ್ತೆ. ಲಾಸ್ಟ್ ಸೀಸನ್ ನಮ್ಮ ಬೆಂಗಳೂರು ಬುಲ್ಸು ಯಪ್ಪ ನೆನೆಸ್ಕೊಂಡ್ರೆ ನಿಜ ಬೇಜಾರಾಗುತ್ತೆ ಮಗ. ಹೆಂಗೆ ಸೋತಿರೋದು ಯಪ್ಪ, ಯೋಚನೆನೂ ಕೂಡ ಮಾಡೋಕ್ಕಾಗಲ್ಲ. ಆ ಥರ ಒಂದು ಚಾಂಪಿಯನ್ಸ್ ಟೀಮ್ ಆ ರೀತಿ ಸೋಲ್ತಾರೆ ಅಂತ ಹೇಳಿದ್ರೆ, ಪಾಯಿಂಟ್ಸ್ ಟೇಬಲಲ್ಲಿ ಬಾಟಮಲ್ಲಿ ಲಾಸ್ಟ್ ಇರ್ತಾರೆ ಅಂತ ಹೇಳಿದ್ರೆ ನಿಜ ಅದು ನಂಬಕ್ಕೆ ಆಗಲ್ಲ ಗುರು. ಆಡಿರೋ 22 ಮ್ಯಾಚಲ್ಲಿ ಗೆದ್ದಿರೋದೇ 2 ನಿಜ ಹೇಳ್ತಾ ಇದ್ದೀನಿ. ಈ ಸೋಲು, ಈ ಒಂಥರ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡ್ರಂಗೆ ಆಗಿತ್ತು. ಸೀರಿಯಸ್ ಹೇಳ್ತೇನೆ, ಲಾಸ್ಟ್ ಸೀಸನ್ ಬೆಂಗಳೂರು ಬುಲ್ಸು. ಬಟ್ ಈ ಸೀಸನ್ನು ಅದನ್ನು ವಾಪಸ್ ಹೊಡಿಲೇಬೇಕು. BC ರಮೇಶ್ ಇವಾಗ ನಮ್ಮ ಕರ್ನಾಟಕದವರು ಬೆಂಗಳೂರು ಬುಲ್ಸ್ಗೆ ಇವಾಗ ಕೋಚ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಸೊ ನೋಡೋದು ಯಾವ ರೀತಿ ಟೀಮ್ನ ಮಾಡ್ತಾರೆ, ಯಾವ ರೀತಿ ಟೀಮ್ನ ಕಟ್ತಾರೆ ಅಂತ ಗೊತ್ತಿಲ್ಲ. ಬಟ್ ಹೆಂಗಾದರೂ ಕಟ್ಟಿ ಗುರು, RCB ಟೀಮನ್ನು ಸಖತ್ತಾಗಿ ಮಾಡೋದು ಈ ಒಂದು ಸೀಸನ್ನು. ನಮ್ಮ RCB ಮ್ಯಾನೇಜ್ಮೆಂಟ್ ಯಾವ ಥರ ಅನ್ಪ್ರಿಡಿಕ್ಟಬಲ್ ಆಗಿ ಪ್ಲೇಯರ್ಸ್ನ ಪಿಕ್ ಮಾಡಿ ಲಾಸ್ಟಲ್ಲಿ ಫಸ್ಟ್ ಎಲ್ಲರಿಗೂ ಬೈತಾಯಿದ್ರು ಮ್ಯಾನೇಜ್ಮೆಂಟ್ಗೆ, ಹಂಗೆ ಮಾಡಿದ್ದಾರೆ ಟೀಮ್ ಅಂತ. ಬಟ್ ಇವಾಗ RCB ಒಂದು ಲೆವೆಲಿಗೆ ಬಂದು ನಿಂತಿದೆ. ಬಟ್ ಬೆಂಗಳೂರು ಬುಲ್ಸ್ನು ಅದೇ ಥರ ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆ ಪ್ಲೇಯರ್ಸ್ನ ತಗೊಂಡು ಫುಲ್ ಬಿಲ್ಡ್ ಮಾಡಿ ಇವಾಗ ಸಲ ಕಪ್ ಗೆಲ್ಲೇಬೇಕು. ಲಾಸ್ಟ್ ಸೀಸನ್ ಸಖತ್ತಾಗಿ ನಮಗೆ ಹೆಂಗಾಗಿದೆ ಅಂತ ಹೇಳಿದ್ರೆ ಫುಲ್ಲು ಒಂಥರ ಬೋರ್ ಆಗಿಬಿಟ್ಟಿತ್ತು ಬೆಂಗಳೂರು ಬುಲ್ಸು. ಇವತ್ತು ಮ್ಯಾಚ್ ಆಡ್ತಾರ ಸೋಲು, ನಾಳೆ ಮ್ಯಾಚ್ ಆಡ್ತಾರ ಸೋಲು, ಎವ್ರಿ ಡೇ ಸೋಲು ಗುರು. ಬರೀ ವಿನ್ ನೋಡಿದ್ದೆ 2 ಮ್ಯಾಚು ಲಾಸ್ಟ್ ಸೀಸನ್ನು. ಬಟ್ ಈ ಒಂದು ಸೀಸನ್ ಅವೆಲ್ಲ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ PKL ಅಲ್ಲಿ ಪ್ರೋ ಕಬಡ್ಡಿ ಇವಾಗ 31ನೇ ತಾರೀಕು 1ನೇ ತಾರೀಕು ಆಕ್ಷನ್ ಡೇಟ್ನ ಫಿಕ್ಸ್ ಮಾಡಿದ್ದಾರೆ. ಬಟ್ ಈ ಒಂದು ಸೀಸನ್ನು ಬಿಗ್ ಪ್ಲೇಯರ್ಸ್ ಎಲ್ಲ ರಿಲೀಸ್ ಆಗಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾರಂತ. ಸೊ ಈ ಒಂದು ವಿಷಯನ ಕೇಳಿ ನಿಮಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ ಗುರು. ಯಾವನು ಜಾಯ್ನ್ ಆಗೋದಲ್ಲ ಮಗ, ಏನಕ್ಕೆ ಅಂತ ಗೊತ್ತಿಲ್ಲ. ಅಲ್ಲಿ ನಿಮಗೆ ಬೇಗ ಲೈವ್ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಹೋಗಿ ಜಾಯ್ನ್ ಆಗಿ ಅಂತ ಏನೋ ನಾನು ಅರ್ಚ್ಕೋತೀನಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಅಫಿಷಿಯಲ್ ಆಗಿ ಏನೇನೆಲ್ಲ ನ್ಯೂಸು, ಯಾರೆಲ್ಲ ರಿಲೀಸ್ ಆಗಿದ್ದಾರೆ, ಏನೆಲ್ಲ ಇಂಜುರಿಗಳು, ಕ್ರಿಕೆಟು, ಕಬಡ್ಡಿ, ಸ್ಪೋರ್ಟ್ಸ್ ಎಲ್ಲ ಕೂಡ ನಿಮಗೆ ಸಿಗುತ್ತೆ ಗುರು. ಹೋಗಿ ಟೆಲಿಗ್ರಾಮಲ್ಲಿ ಕ್ರಿಶ್ ವಿತ್ ಕ್ರಿಕೆಟ್ ಅಂತ ಸರ್ಚ್ ಮಾಡಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಲಿಂಕು, ಕ್ಲಿಕ್ ಮಾಡಿದ್ರೆ ಸಾಕು ಮಗ. ಹೋಗಿ ಕ್ಲಿಕ್ ಮಾಡು ಗುರು, ಅಟ್ಲೀಸ್ಟ್ ಅದಾದರೂ ಹೋಗಿ ಜಾಯ್ನ್ ಆಗಿ ಗುರು ಅಂತ ಹೇಳ್ತೀನಿ. ಸೊ ನೋಡೋದ ಏನಾಗುತ್ತೆ ಅಂತ. PKL ಅಲ್ಲಿ ಬೆಂಗಳೂರು ಬುಲ್ಸು ಬಿಗ್ ಪ್ಲೇಯರ್ನ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ತೀನಿ. ಆಗಿದ್ರೆ ಸಿ ಯು ಬಾಯ್ಸ್.